ಎಲ್ಲ ಒಂದು ಸೈಡಲ್ಲಿ ಆನ್ ರೋಡ್ ಅವರು 2 ರೋಲ್ಸ್ ರಾಯ್ಸ್ ಖರೀದಿ ಸ್ವಲ್ಪ ಹಿಂದೆ ಹೋಗಿ ಎಲ್ಲ ತಾವು ಒಂದು ನಿಮಿಷ, ತಾವು ಟ್ರಾನ್ಸ್ಪೋರ್ಟ್ ಕಮಿಷನರ್, ತಾವು ತಮಗೆ ರಿಕ್ವೆಸ್ಟ್ ಮಾಡೋ ಇದು ನಾನು ನಿಮ್ಗೆ ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ಪ್ರೊಸೀಜರ್. ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಇದೆಲ್ಲ ಕ್ವಶನ್ ಬೇಕಾಗಿಲ್ಲ. ನಾನೇನು ಸಿಸ್ಟರ್, ನೀವು ನನ್ನ ಸಿಸ್ಟರ್ ಥರ, ನಾನು ಭಾಳ ಗೌರವ ಕೊಡೋನು, ಕಾನೂನಿಗೆ ಕಾನೂನು ಬಿಟ್ಟು ಹೋಗೋನಲ್ಲ, ನಾನು ಕಾನೂನು ವಿರುದ್ಧವಾಗಿ ಹೋಗೋನಲ್ಲ. ನಮಗೆ ಕಾನೂನಲ್ಲಿ ಏನಿದೆ, ನಾನು ಒಂದು ಡಿಪ್ಯೂಟೆಡ್ MLC, ಒಂದು ಡಿಪ್ಯೂಟೆಡ್ MLA ಇಲ್ಲ, ನಾನು ಕಾನೂನಲ್ಲಿ ನಿಮ್ದೆಲ್ಲ, ನೀವು ಕಾನೂನು ಚೌಕಟ್ಟಲ್ಲಿದ್ದೀರಾ, ನೀವು ನಮಗೆಲ್ಲ ರಕ್ಷಣೆ ಕೊಡೋದು, ನಾನು ನಿಮಗೆ ತೊಂದರೆ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ನಿಮಗೆ ನಾನು ಎಷ್ಟಿದೆ ಮೇಡಮ್ ಇನ್ವಾಯ್ಸ್ ಎಲ್ಲ ಕೊಡ್ಬೇಕು, ನನಗೆ ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕು. ನೀವು ಕೊಟ್ಟಾಗ ಕಟ್ಟೋಣ, ಏನು ತೊಂದರೆ ಇಲ್ಲ, ಅದಕ್ಕೇನು ಇದಿಲ್ಲ. ನಾನು ಕಾನೂನು ವಿರೋಧ ಹೋಗೋವನಲ್ಲ, ನಾನು ಒಂದು ಇಂಡಿಯಾದಲ್ಲಿ ಇರೋನು. ನಾನು ನಮಸ್ಕಾರ, ಇದೇನು ದೊಡ್ಡ ಇಶ್ಯೂ ಅಲ್ಲ. ಈಗ ಆ ಟ್ಯಾಕ್ಸು ನಮ್ಮದು ಏನೋ ಮಿಸ್ಟೇಕ್ ಆಗಿದೆ. ಈ ಗಾಡಿ ನಂದು ಕೋರ್ಸೆ ಕಾಣಿಸು ಜೋಗೇಶ್ವರಿ ಬೆಸ್ಟ್ ಪಟೇಲ್ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಆಫೀಸ್ ಬಾಂಬೆ. ಆ ಹೆಸರಲ್ಲಿ ಡಾಕ್ಯುಮೆಂಟ್ ಇರಲಿ, ಮಾತಾಡಿ ಸರ್. ಅಲ್ಲಿ ಈ ಗಾಡಿ ಅಲ್ಲೂ ಓಡಾಡೋದು, ಇಲ್ಲಿ ಬಾಂಬೆನಲ್ಲಿನೂ ಓಡಿಸ್ತೀವಿ, ಇಲ್ಲಿ ಬೆಂಗಳೂರಲ್ಲಿನೂ ಓಡಿಸ್ತೀವಿ. ಏನೋ ಇವಾಗ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಇಲ್ಲಿ ಕಳಿಸಿದ್ದಾರೆ. ಇಲ್ಲಿ 1 ಇಯರ್ಗೆ ಮೇಲೆ ಗಾಡಿ ಕರ್ನಾಟಕದಲ್ಲಿ ಇರಬಾರ್ದಂತೆ ಕಾನೂನಲ್ಲಿ. 1 ಇಯರ್ವರೆಗೂ ಕರ್ನಾಟಕದಲ್ಲಿ ಕರ್ನಾಟಕ ಟ್ಯಾಕ್ಸ್ ಕಟ್ಟಬೇಕು. ನಮ್ಮ ಗಾಡಿ ಏನಿದೆ ಇಲ್ಲೂ ಓಡಾಡುತ್ತೆ, ಬಾಂಬೆನಲ್ಲೂ ಓಡಾಡುತ್ತೆ. ಅದಕ್ಕೆ ಇವಾಗ ಮೇಡಮ್ಮು ಕಮಿಷನರ್, ಟ್ರಾನ್ಸ್ಪೋರ್ಟ್ ಕಮಿಷನರ್ ಮೇಡಮ್ಮು ಈಗ ಹೇಳಿದ್ದಾರೆ, ನಮಗೆ ಟ್ಯಾಕ್ಸ್ ಡಿಮ್ಯಾಂಡ್ ಕೊಡ್ತೀನಿ, ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ದಾರೆ. ಇವಾಗ ಇನ್ವೆಸ್ಟ್ ನೋಡಿಬಿಟ್ಟು ಅವ್ರು ಟ್ಯಾಕ್ಸ್ ಡಿಮ್ಯಾಂಡ್ ಕೊಟ್ಟರೆ ನಾನು ಇವತ್ತೇ ಈ ಟ್ಯಾಕ್ಸ್ ಕಟ್ತೀನಿ.